ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತೀರಾ ವಿ.ಎ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಟ್ಟಿದ್ದಾರೆ. ಪ್ರೊಮೋ ಬಗ್ಗೆ ಪೂರ್ತಿಯಾದ ವಿವರವನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೂ ಯಾರು ಈ ಟಾಸ್ಕ್ನಿಂದ ಹೊರಗೆ ಉಳಿದಿದ್ದಾರೆ, ಯಾರು ನಾಮಿನೇಟ್ ಆಗಿದ್ದಾರೆ, ಅದ್ರ ಬಗ್ಗೆ ಪೂರ್ತಿ ವಿವರನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನೀವೆಲ್ಲ ವಿಡಿಯೋ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನನ್ನ ಪ್ರಕಾರ ಈ ಪ್ರೊಮೋ ನೋಡಿ ಅನ್ನಿಸ್ತು ಅಂದರೆ ಒಂದು ಕಡೆ ಮೋಸ ಆಗಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬಿಗ್ ಬಾಸ್ ಮನೆಯ ವಾರದ ಮೊದಲನೇ ಟಾಸ್ಕ್ ಬಂದೇ ಬಿಡ್ತು ವೀಕ್ಷಕರೇ. ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು. ಏನಪ್ಪ ಈ ಟಾಸ್ಕ್ ಅಂದರೆ 2 ಟೀಮ್ ಆಗಿರುತ್ತೆ. 2 ಟೀಮ್ ಇರುತ್ತೆ, ರೆಡ್ ಮತ್ತು ಬ್ಲೂ ಟೀಮ್ 2 ಟೀಮ್ ಇರುತ್ತೆ. ಅದರೊಳಗೆ ವೀಕ್ಷಕರೇ ಮಾಲು ಅಣ್ಣ ಹಾಗೂ ಧ್ರುವಂತವರು ಆಚೆ ಕೂತಿದ್ದಾರೆ ಅಂತಲೇ ಹೇಳ್ಬೋದು. ಅದಾದ ನಂತರ ಇನ್ನು ನಾಮಿನೇಟ್ ಸ್ಪರ್ಧಿಗಳು ನನ್ನ ಪ್ರಕಾರ ಅಶ್ವಿನಿ ಹಾಗೂ ಗಿಲ್ಲಿ ಅವರು ನಾಮಿನೇಟ್ ಆಗಿದ್ದಾರೆ ಅನ್ಕೋತೀನಿ. ಯಾಕಂದರೆ ಗುಲಾಮ ಮತ್ತು ಐ ಆಮ್ ಸಾರಿ ಒಂದು ಬೋರ್ಡ್ ಸಿಕ್ಕಿತ್ತು ನೋಡಿ ನಿನ್ನೆ. ಅದರಿಂದ ಇವರಿಬ್ಬರು ಟಾಸ್ಕ್ನಿಂದ ಹೊರಗಡೆ ಉಳಿದಿದ್ದಾರೆ ಅಂತ ಅನ್ಕೋತೀನಿ ನನ್ನ ಪ್ರಕಾರ. ಅದರ ನಂತರ ಇನ್ನು ಟಾಸ್ಕ್ ವಿಷಯಕ್ಕೆ ಬಂದರೆ 2 ಟೀಮ್ ಇರುತ್ತೆ. ಬಾಯ್ಸ್ ಎಲ್ಲ ಏನು ಮಾಡಬೇಕು ಅಂದರೆ ಒಂದು ಟ್ಯಾಂಕ್ ರೀತಿಯಾದ ಒಂದು ಕಂಟೈನರ್ ಕೊಟ್ಟಿರ್ತಾರೆ. ಅದನ್ನು ಅವರು ಅವರ ಹೆಗಲು ಮೇಲೆ ಇಟ್ಕೊಂಡಿರಬೇಕು. ಅದರ ನಂತರ ಹುಡುಗಿರು ಏನಿರ್ತಾರೆ ಅವರು ಬಂದು ಆ ನೀರನ್ನ ಹಾಕ್ತಾರೆ. ಆಪೋಸಿಟ್ ಟೀಮ್ ಅವ್ರು ಬಂದು ನೀರನ್ನ ಹಾಕ್ತಾರೆ. ಅವ್ರು ಏನು ಮಾಡಬೇಕು, ಪ್ರೊಟೆಕ್ಟ್ ಮಾಡ್ಕೋಬೇಕು. ಇಬ್ರನ್ನ ನಿನ್ಸಿರ್ತಾರೆ ಪ್ರೊಟೆಕ್ಟರ್ಗೋಸ್ಕರ. ಅದನ್ನೆಲ್ಲ ನಿನ್ಸಿರ್ತಾರೆ. ಅವರು ತಡಿಬೇಕು ನೀರನ್ನ ತಗೊಂಡು ಹೋಗೋದೇ ಥರ. ಅದಕ್ಕಾಗಿ ಎಲ್ಲ ಹುಡುಗಿರು ತಗೋಗಿ ಈ ಥರ ನೋಡಿ ಹಾಕ್ತಾ ಇರ್ತಾರೆ. ಅದು ಏನಾರು ಬಾಯ್ಸ್ ಏನಿದ್ರೆ ಅದು ಜಾಸ್ತಿ ಆಯಿತು, ಅದನ್ನ ಕೆಳಗಡೆ ಚೆಲ್ಲಿದ್ರೆ ಅವರು ಟಾಸ್ಕ್ನಿಂದ ಹೊರಗಡೆ ಹೋಗ್ತಾರೆ, ಆಪೋಸಿಟ್ ಟೀಮ್ ಗೆಲ್ತಾರೆ. ಅದೇ ರೀತಿಯಾಗಿ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಕಾವ್ಯ ಅವ್ರು ಏನಿರ್ತಾರೆ ಅವರು ಸ್ವಲ್ಪ ಮೋಸ ಮಾಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಏನಪ್ಪ ಅಂದರೆ ಅವರು ಟ್ಯಾಂಕ್ ಏನಿರ್ತಾರೆ ಅದನ್ನು ಎಳೆಯಂಗೂ ಇಲ್ಲ, ಮುಟ್ಟಂಗೂ ಇಲ್ಲ. ಬಟ್ ಕಾವ್ಯವ್ರು ಏನಪ್ಪ ಮಾಡ್ತಾರೆ ಅಂದರೆ ಅದನ್ನು ಎಳಿತಾರೆ, ಈ ಕಡೆ ಎಳ್ಕೋತಾರೆ. ಅದರ ನಂತರ ಅಭಿಷೇಕ್ ಅವರು ಆ ಥರ ಮಾಡಿದ್ರು ಅಂತ ಅವರು ಬಕೆಟ್ ಏನಿರುತ್ತೆ ಅದನ್ನೇ ತಳ್ತಾರೆ. ಗಿಲ್ಲಿಯವರು ನೋಡಿರಲ್ಲ ವೀಕ್ಷಕರೇ ಕಾವ್ಯ ಅವರು ಏನು ಮಾಡಿದ್ರು ಅಂತ. ಗಿಲ್ಲಿಯವರು ಕಾವ್ಯ ಅವರ ಸಪೋರ್ಟ್ ಬರ್ತಾರೆ. ಅದಕ್ಕಾಗಿ ಅಶ್ವಿನಿ ಅವರು ಸಹ ಬರ್ತಾರೆ. ಅಶ್ವಿನಿ ಅವರು ಹೇಳ್ತಾರೆ ಕರೆಕ್ಟಾಗಿ ಉಸ್ತುವಾರಿ ಮಾಡುವಂತ. ಅದಕ್ಕಾಗಿ ಗಿಲ್ಲಿಯವರು ನೀನು ಕರೆಕ್ಟಾಗಿ ಫಸ್ಟ್ ಉಸ್ತುವಾರಿ ಮಾಡು ಅಂತ ಹೇಳ್ತಾರೆ. ಅದಕ್ಕಾಗಿ ಅಶ್ವಿನಿ ಅವರು ಹೇಳ್ತಾರೆ ನೀನು ಯಾರೋ ನನಗೆ ಹೋಗು ಬಾ ಅಂತ ಅನ್ನಕ್ಕೆ ಅಂತ ಹೇಳ್ತಾರೆ. ಅದಾದ ನಂತರ ಅಶ್ವಿನಿ ಅವರು ಸಹ ಹೇಳ್ತಾರೆ, ಏನಪ್ಪ ಹೇಳ್ತಾರೆ ಅಂದರೆ ಇದರಿಂದ ನಿನ್ನ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಗಿಲ್ಲಿ ಅವರು ಹೇಳ್ತಾರೆ ನೀನು ಜಾಸ್ತಿ ಇಷ್ಟಪಡ BP ರೈಸ್ ಆಗ್ತೈತೆ ನಿನಗೆ ಅಂತ ಹೇಳ್ತಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಹಾಗೂ ಇನ್ಫಾರ್ಮೇಟಿವ್ ಆಗಿದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ ನಾನು ಕೊಡ್ತಾನೆ ಇರ್ತೀನಿ. ನೀವೆಲ್ಲ ವಿಡಿಯೋ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಇನ್ನು 300 ಸಬ್ಸ್ಕ್ರೈಬರ್ಸ್ ಬೇಕು 1K ಸಬ್ಸ್ಕ್ರೈಬ್ ಆಗೋಕ್ಕೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಕೇಳಿ ವೀಕ್ಷಕರೇ.